ಹೇಳ್ಬೇಕು ಅಂದ್ರೆ ಕಬೀರ್ ಒಬ್ಬ ದೊಡ್ಡ ಶ್ರೀಮಂತರ ಒಬ್ಬನೇ ಮಗ. ಅವರ ತಂದೆ ಪ್ರಿನ್ಸ್ ಗ್ರೂಪ್ನ ವೈಸ್ ಚೇರ್ಮನ್. ಕಬೀರ್ ಒಬ್ಬ ಕಿಡ್ ಆಗಿದ್ದ. ಅವನ ವೀಕ್ನೆಸ್ ಅಂದ್ರೆ ಹುಡುಗಿಯರು. ಯಾವಾಗ್ಲೂ ತೊಂದರೆ ಕೊಡುತ್ತಲೇ ಇದ್ದ. ಅವನ ಮೇಲೆ ಈಗಾಗ್ಲೇ ಎಷ್ಟೋ ಕೇಸು ಸಹ ಇದ್ವು. ಆದ್ರೆ ಅವರ ಪವರ್ ಮತ್ತು ಹಣದಿಂದಾಗಿ ಯಾರು ಸಹ ಅವರಿಗೆ ಏನು ಮಾಡಲು ಆಗ್ತಾ ಇರಲಿಲ್ಲ. ಅವನು ಅನ್ವಿತಾಳನ್ನ ಸಹ ಅವನ ಬಲೆಗೆ ಬೀಳಿಸಿಕೊಳ್ಳಲು ಎಷ್ಟೋ ಬಾರಿ ಪ್ರಯತ್ನಿಸಿದ್ದ. ಆದ್ರೆ ಅನ್ವಿತಾ ಅವನ ಕಡೆ ತಿರುಗಿ ಸಹ ಕಾಲೇಜಿನಲ್ಲಿ ನೋಡಿರ್ಲಿಲ್ಲ. ಚಿಕ್ಕ ಯಜಮಾನ್ರೆ, ಅನ್ವಿತಾ ಈಗಷ್ಟೇ ಕಬೀರ್ ಆನಂದ್ ಕ್ಯಾಬಿನ್ಗೆ ಹೋಗಿದ್ದಾಳೆ. ಕಬೀರ್ ಅನ್ವಿತಾಳನ್ನ ಯಾಕೆ ತನ್ನ ಕ್ಯಾಬಿನ್ಗೆ ಕರೆಸಿದಾನೆ ಅನ್ನೋದನ್ನ ಗೌತಮ್ ಚೆನ್ನಾಗೇ ತಿಳಿದಿದ್ದ. ಪ್ರತಿಯೊಬ್ಬ ಹುಡುಗಿಯ ಮೇಲೆ ಬಳಸಲು ಡ್ರಗ್ ಅನ್ನು ಅವನು ತನ್ನ ಕ್ಯಾಬಿನ್ನಲ್ಲಿ ಇಟ್ಕೊಂಡಿದ್ದ. ಆಫೀಸ್ನಲ್ಲಿರುವ ಹಲವರಿಗೆ ಈ ಸತ್ಯ ಗೊತ್ತಿದ್ರೂ ಯಾರು ಕಬೀರ್ ಮತ್ತು ಶೇಖರ್ ವಿರುದ್ಧ ಧ್ವನಿ ಎತ್ತಲು ಧೈರ್ಯ ಮಾಡಿರ್ಲಿಲ್ಲ. ಇವತ್ತು ಕಬೀರ್ ಹೊಸ ಮಾಲೀಕ ಗೌತಮ್ನ ಕೋಪಕ್ಕೆ ಬಲಿಯಾಗಿದ್ದಾನೆ. ಮರುದಿನ ಬೆಳಗ್ಗೆ ಗೌತಮ್ ತನ್ನ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಮಾರ್ಕೆಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಪ್ರಿನ್ಸ್ ಗ್ರೂಪ್ ಆಫೀಸಿಗೆ ಹೋಗ್ತಿದ್ದ. ಗುಡ್ ಮಾರ್ನಿಂಗ್ ಸರ್. ನಾನು ಎಲ್ಲ ಸೀನಿಯರ್ ಮೆಂಬರ್ಸ್ಗೆ ಇನ್ವಿಟೇಷನ್ನ ಕಳಿಸಿದ್ದೀನಿ. ನೀವು ಎಷ್ಟು ಗಂಟೆಗೆ ಬರ್ತೀರಾ ಸರ್? ಮಿಸ್ಟರ್ ಕುಲಕರ್ಣಿ, ನೀವು ಯಾರನ್ನು ಕೇಳಿ ಈ ಮೀಟಿಂಗ್ ಅರೇಂಜ್ ಮಾಡಿದ್ರಿ? ನಾನು ಯಾರು ಅಂತ ಯಾರಿಗೂ ತಿಳಿಬಾರ್ದು. ಪ್ಲೀಸ್ ಕ್ಯಾನ್ಸಲ್ ದ ಮೀಟಿಂಗ್. ಐ ಆಮ್ ಸಾರಿ ಸರ್. ನಾನು ಮೀಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಗುಡ್. ನಿಮ್ಮ ಕ್ಯಾಬಿನಲ್ಲಿ ಬಂದು ಭೇಟಿ ಆಗ್ತೀನಿ. ಹೋ ಭಾವ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೀರಾ? ಯಾಕಂದ್ರೆ ಕಂಪ್ನಿ ನಿನ್ನಂತ ಲೂಸರ್ಸ್ಗಲ್ಲ. ಅವನ ಎದುರು ನಿಂತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಅನ್ವಿತಾಳ ಕಸಿನ್ ಶರಣ್ಯ. ಶರಣ್ಯ ಅನ್ವಿತಾ ಮೇಲೆ ತುಂಬಾ ಜಲಸಿ ಇತ್ತು. ಆಗಿದ್ದ ಅನ್ವಿತಾಳನ್ನ ಕಂಡ್ರೆ ಅವಳು ಯಾವಾಗ್ಲೂ ಉರಿದುಕೊಳ್ತಾ ಇದ್ಲು. ಗೌತಮ್ನಂತ ನಿಷ್ಪ್ರಯೋಜಕ ಗಂಡ ಸಿಕ್ಕಿದಾನೆ ಅನ್ವಿತಾಳಿಗೆ ಅಂತ ತಿಳಿದ ಮೇಲೂ ಅವಳು ತುಂಬಾ ಖುಷಿ ಪಟ್ಟಿದ್ಲು. ಒಂದ್ ನಿಮಿಷ. ಇನ್ನು ಕೆಲವೇ ದಿನಗಳಲ್ಲಿ ಶರಣ್ಯಾಳ ಮದ್ವೆ. ಅತ್ಯಂತ ಶ್ರೀಮಂತರಾಗಿದ್ದ ರಾಜಾರಾಮ್ ಪಂಡಿತ್ ಅವರ ಮಗ ಸಿದ್ಧಾರ್ಥ್ ಪಂಡಿತ್ ಜೊತೆ ನಿಶ್ಚಯವಾಗಿತ್ತು. ರಾಜಾರಾಮ್ ಪಂಡಿತ್ ಅವರ ಬಿಸ್ನೆಸ್ ರಿಲೇಶನ್ಶಿಪ್ ಪ್ರಿನ್ಸ್ ಗ್ರೂಪ್ನ ಜೊತೆ ತುಂಬಾ ಚೆನ್ನಾಗಿತ್ತು. ಇದನ್ನ ನೋಡಿ ಗಾಯತ್ರಿ ದೇವಿ ಅವರ ಮೊಮ್ಮಗಳ ಮದುವೆಯನ್ನ ಸಿದ್ಧಾರ್ಥ್ ಜೊತೆ ನಿಗದಿಪಡಿಸಿದ್ರು. ಯಾವಾಗಿನಂತೆ ಗೌತಮ್ ಶರಣ್ಯ ಮಾತಿಗೆ ಯಾವುದೇ ಉತ್ತರವನ್ನ ನೀಡಲಿಲ್ಲ ಮತ್ತು ಮೌನವಾಗಿ ನಿಂತಿದ್ದ. ಸರಿ ಬಿಡು, ನೀನೇನು ಹೇಳ್ತೀಯ ಅಂತ. ನಮ್ಮಂತವ್ರ ಮುಂದೆ ನಿಲ್ಲೋ ಸ್ಟೇಟಸ್ ಕೂಡ ನಿನಗಿಲ್ಲ. ಅಷ್ಟೇ ಅಲ್ಲ, ನಾವು ಶೇಖರ್ ಅಂಕಲ್ಗೆ ಇನ್ವಿಟೇಷನ್ ಕೊಡೋದಕ್ಕೆ ಬಂದಿದ್ದೀವಿ. ನೀನ್ ಬೇಕಾದ್ರೆ ಮದ್ವೆಗೆ ಬರ್ಬಹುದು. ನಿನಗೋಸ್ಕರ ವೇಟರ್ ಕೆಲಸ ಕಾಯ್ಕೊಂಡಿರುತ್ತೆ. ನಿನ್ನ ಮದುವೆಯಲ್ಲಿ ವೇಟರ್ ಆಗೋ ಆಸಕ್ತಿ ನನಗಿಲ್ಲ. ಗೌತಮ್ನ ಸರಳ ಉಡುಪನ್ನ ನೋಡಿ ಸಿದ್ಧಾರ್ಥ್ ತನ್ನೊಳಗೆ ನಕ್ಕ. ಆದ್ರೆ ಆ ಸರಳ ಉಡುಪಿನ ಹಿಂದೆ ನಿಂತಿದ್ದವನೇ ಪ್ರಿನ್ಸ್ ಗ್ರೂಪ್ನ ಮಾಲೀಕ ಅನ್ನೋದು ಅವನಿಗೆ ತಿಳಿದಿರಲಿಲ್ಲ. ಓ, ಹಾಗಾದ್ರೆ ನೀನೇ ಆ ಲೀವಿನ ಅಳಿಯ ಗೌತಮ, ಮನೆ ಅಳಿಯ. ನಿನ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಹೆಂಡತಿ ಹಾಕೋ ಊಟನ ತಿನ್ಕೊಂಡಿದ್ಯಾ ಅಲ್ವಾ ನೀನು? ನಿನ್ನ ನೋಡಿ ಖುಷಿ ಆಯ್ತು. ಅಂದ್ಹಾಗೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿನ್ನಂತ ಲೂಸರ್ಸ್ಗೆ ಈ ಕಂಪನಿ ಅಲ್ಲ. ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಮತ್ತೆ ನಿಜ ಹೇಳ್ಬೇಕಂದ್ರೆ ನಾನಿಲ್ಲಿ ಕೆಲಸ ಕೇಳೋದಕ್ಕೆ ಬಂದಿದ್ದೀನಿ. ಕೆಲ್ಸನ? ಆರ್ ಯು ಸೀರಿಯಸ್? ಇಲ್ಲಿ ಕಸ ಗುಡ್ಸೋಕೆ, ನೆಲ ಗುಡ್ಸೋಕೆ ಕೆಲಸ ಇದೆ ಅಂತ ಅನ್ಕೊಂಡಿದ್ಯಾ? ಶರಣ್ಯ, ಅವನು ಸೆಕ್ಯೂರಿಟಿ ಕೆಲ್ಸಕ್ಕೆ ಬಂದಿರ್ಬೋದು. ಆಲ್ ದ ಬೆಸ್ಟ್. ಭಾವ, ಅನ್ವಿತಾಳ್ ಸಂಬಳ ಮನೆ ಖರ್ಚಿಗೆ ಸಾಕಾಗ್ತಾ ಇಲ್ವಾ? ಆದ್ರೆ ಇಲ್ಲಿ ಕೆಲಸ ಸಿಗೋ ಚಾನ್ಸ್ ತುಂಬಾ ಕಡಿಮೆ ಅನ್ಸುತ್ತೆ. ಒಂದ್ ಕೆಲಸ ಮಾಡು, ತಗೋ, ಇಟ್ಕೋ, ನಿನ್ ಕೆಲ್ಸಕ್ಕೆ ಬರುತ್ತೆ.
ಹುಷಾರಾಗಿಟ್ಕೊ, ನಿನಗೆ ಬೇಕಾಗತ್ತೆ ಒಂದಿನ. ಏನ್ ಹೇಳ್ತಾ ಇದ್ಯಾ? ನಿನಗೆ ಎಷ್ಟು ಧೈರ್ಯ ನನ್ನ ಹತ್ರ ಈ ತರ ಮಾತಾಡೋದಕ್ಕೆ? ಮುಂದೆ ಏನು ಮಾಡ್ತೀಯ ಅನ್ನೋದು ತುಂಬ ಯೋಚನೆ ಮಾಡು, ಇಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನೋ ಏನ್ ಮಾಡ್ತೀಯಾ ಹೇಳು? ಏನೋ ಮಾಡ್ತೀಯಾ? ಬೇಬಿ ಬಿಡು, ಈ ಬೀದಿ ಗುಂಡಿನ ಜೊತೆ ಯಾಕೆ ಮಾತಾಡ್ತೀಯಾ? ನಾವು ಬಂದು ಕೆಲಸ ಮುಗಿಸೋಣ. ಅವನಿಗೆ ಕೆಲಸನೂ ಇಲ್ಲ, ಗೌರವವೂ ಇಲ್ಲ. ಶರಣ್ಯ ಮತ್ತು ಸಿದ್ಧಾರ್ಥ್ ಇಬ್ರು ಚೇರ್ಮನ್ನ ಕ್ಯಾಬಿನ್ನ ಬಳಿ ಬಂದ್ರು. ಸಿದ್ಧಾರ್ಥ್ ತಲೆಯಲ್ಲಿ ಇನ್ನೂ ಅಲ್ಲಿ ಆದ ಘಟನೆನೇ ಓಡಾಡ್ತಾ ಇತ್ತು. ಬಿಡು ಬೇಬಿ, ಇನ್ನು ಆ ಮನೆ ಅಳಿಯನ್ ಬಗ್ಗೆ ಯಾಕೆ ಯೋಚಿಸ್ತಿದ್ಯಾ? ಶರಣ್ಯ ಆ ಮನೆ ಅಳಿಯ ತಪ್ಪಾದ ವ್ಯಕ್ತಿಗೆ ಕೆಣಕಿದಾನೆ. ಮತ್ತೊಂದೆಡೆ ಗೌತಮ್ ನೇರವಾಗಿ ಕುಲಕರ್ಣಿ ಕ್ಯಾಬಿನಿಗೆ ಹೋದ. ದಯವಿಟ್ಟು ಒಳಗಡೆ ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್ ಕುಲಕರ್ಣಿ ಅವರೇ. ಒಂದು ವಿಷಯ ಹೇಳಿ, ನಿಮಗೆ ರಾಜಾರಾಮ್ ಪಂಡಿತ್ ಮತ್ತೆ ಸಿದ್ಧಾರ್ಥ್ ಪಂಡಿತ್ ಬಗ್ಗೆ ಹೇಗೆ ಗೊತ್ತು? ಹೌದು ಸರ್, ನಂಗೆ ಗೊತ್ತು. ತುಂಬ ವರ್ಷಗಳ ಹಿಂದೆ ರಾಜಾರಾಮ್ ನಮ್ಮ ಕಂಪ್ನಿ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ. ಸರಿ, ಇವತ್ತಿಂದ ಪ್ರಿನ್ಸ್ ಗ್ರೂಪ್ ರಾಜಾರಾಮ್ನ ಕಂಪನಿಯೊಂದಿಗೆ ಯಾವುದೇ ವ್ಯವಹಾರ ಮಾಡೋದಿಲ್ಲ. ಅವ್ರ ಜೊತೆ ಸೈನ್ ಮಾಡಬೇಕಾಗಿದ್ದ ಎಲ್ಲ ಡೀಲ್ಗಳನ್ನು ರದ್ದು ಮಾಡಿ, ಬೇರೆಯವ್ರಿಗೆ ಮರ್ಯಾದೆ ಕೊಡದೇ ಇರೋರಿಗೆ ನಾವು ಅವ್ರ ಜೊತೆ ಕೆಲಸ ಮಾಡೋ ಅಗತ್ಯ ನಮಗಿಲ್ಲ. ನಾವು ಮಾಡೋ ವ್ಯವಹಾರ ಅವರು ಸ್ಥಾನಮಾನ ನೋಡಿ ಮಾಡಲ್ಲ, ಅವ್ರ ವ್ಯಕ್ತಿತ್ವ ನೋಡಿ ಮಾಡುತ್ತೆ. ಸಿದ್ಧಾರ್ಥ್ ಗೌತಮ್ ಚೇರ್ಮನ್ ಜೊತೆ ಮಾತಾಡ್ತಾ ಇರೋದನ್ನ ನೋಡ್ತಾನ. ಗೌತಮ್ ತಂದ ಹಣದ ಹಿಂದೆ ಇರುವ ಸತ್ಯವನ್ನ ಅನ್ವಿತಾ ತಿಳಿದುಕೊಳ್ತಾಳ. ಗೌತಮ್ ಹೇಳಿದ ಮಾತುಗಳನ್ನ ಕೇಳ್ತಾ ಇದ್ದಂತೆ ಕುಲಕರ್ಣಿ ತಕ್ಷಣ ರಾಜಾರಾಮ್ಗೆ ಕರೆ ಮಾಡಿದ. ಹಲೋ ಹಲೋ ಮಿಸ್ಟರ್ ರಾಜಾರಾಮ್, ನಾನು ಕುಲಕರ್ಣಿ ಮಾತಾಡ್ತಾ ಇದ್ದೀನಿ, ಪ್ರಿನ್ಸ್ ಗ್ರೂಪ್ನ ಹೊಸ ಚೇರ್ಮನ್. ಹೌದು ಮಿಸ್ಟರ್ ಕುಲಕರ್ಣಿ, ಹೇಳಿ. ನಿಮ್ಗೊಂದು ಕೆಟ್ಟ ಸುದ್ದಿ ಇದೆ. ಇವತ್ತಿಂದ ಪ್ರಿನ್ಸ್ ಗ್ರೂಪ್ ನಿಮ್ಮ ಜೊತೆ ಕೆಲಸ ಮಾಡಲ್ಲ. ನಮ್ಮ ನಡುವೆ ಸೈನ್ ಮಾಡಿದ ಎಲ್ಲ ಡೀಲ್ಸ್ಗಳು ನಾನೀಗಲೇ ರದ್ದು ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಆಫೀಸಿಗೆ ತಲುಪುತ್ತೆ. ಮತ್ತೊಂದು ವಿಷಯ ಗಮನ ಇಟ್ಟು ಕೇಳಿ, ಪ್ರಿನ್ಸ್ ಗ್ರೂಪ್ ಕಸ ಗುಡ್ಸೋರ್ ಜೊತೆ ಯಾವತ್ತೂ ಕೆಲಸ ಮಾಡೋದಿಲ್ಲ. ಮತ್ತೊಂದೆಡೆ ಸಿದ್ಧಾರ್ಥ್ ಮತ್ತು ಶರಣ್ಯ ಚೇರ್ಮನ್ ಅನ್ನ ನೋಡೋದಕ್ಕೆ ಕಾಯ್ತಾ ಇದ್ರು. ಆಫೀಸಿಗೆ ಬಂದಾಗ ಅವರಿಗೆ ತಿಳಿದಿದ್ದು ಶೇಖರ್ ಬದ್ಲಿಗೆ ಭಾರ್ಗವ್ ಕುಲಕರ್ಣಿ ಅವರು ಚೇರ್ಮನ್ ಆಗಿದ್ದಾರೆ ಅಂತ ಅವರನ್ನ ಭೇಟಿ ಮಾಡಲು ಅವರು ಕಾಯ್ತಾ ಇದ್ರು. ಇನ್ನು ಎಷ್ಟು ಸಮಯ ಕಾಯ್ಬೇಕು? ಚೇರ್ಮನ್ ಸರ್ಗೆ ಕರೆ ಮಾಡಿ. ನನ್ನ ಹೆಸರು ಸಿದ್ಧಾರ್ಥ್ ಅಂತ, ಅವ್ರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಹಾ ಸರ್, ಓಕೆ ಸರ್. ಕುಲಕರ್ಣಿ ಜೊತೆ ಮಾತನಾಡಿದ ನಂತರ ರಿಸೆಪ್ಷನಿಸ್ಟ್ ಸೆಕ್ಯೂರಿಟಿಗೆ ಕರೆ ಮಾಡಿದ್ಲು. ಹಲೋ ಸೆಕ್ಯೂರಿಟಿ, ತಕ್ಷಣ ಚೇರ್ಮನ್ ಸರ್ ಕ್ಯಾಬಿನ್ ಹೊರಗೆ ಬನ್ನಿ. ಚೇರ್ಮನ್ ಎಂಬ ಮಾತು ಕೇಳ್ತಾ ಇದ್ದಂತೆಯೇ ಸೆಕ್ಯೂರಿಟಿ ಗಾರ್ಡ್ ಗನ್ ಹಿಡಿದು ಓಡಿ ಬಂದ. ಏನಾಗುತ್ತಿದೆ ಎಂದು ಸಿದ್ಧಾರ್ಥ್ ಮತ್ತು ಶರಣ್ಯ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಗನ್ ಹಿಡಿದ ಗಾರ್ಡ್ ಅವರ ಮುಂದೆ ನಿಂತ. ಹುಚ್ಚಿಡ್ದಿದ್ಯಾ? ಏನ್ ಮಾಡ್ತಾ ಇದೀಯಾ? ಕ್ಷಮಿಸಿ ಮಿಸ್ಟರ್ ಸಿದ್ಧಾರ್ಥ್, ಆದ್ರೆ ಪ್ರಿನ್ಸ್ ಗ್ರೂಪ್ಸ್ ನಿಮ್ ಕಂಪನಿ ಜೊತೆಗಿನ ಎಲ್ಲಾ ಡೀಲ್ಗಳನ್ನ ರದ್ದು ಮಾಡಿದೆ. ಹಾಗೆ ಚೇರ್ಮನ್ ಸರ್ ಹೇಳಿದ್ದಾರೆ, ಪ್ರಿನ್ಸ್ ಗ್ರೂಪ್ಸ್ ಕಸ ಗುಡಿಸುವವರು ಮತ್ತೆ ವರ್ಸೋರ್ ಜೊತೆ ಯಾವತ್ತೂ ಕೆಲಸ ಮಾಡಲ್ಲ. ಏನು ಅರ್ಥ ಆಗದೆ ಇರೋ ತರ ಮಾತಾಡ್ತಾ ಇದೀಯಾ? ನಿಜ ಹೇಳ್ಬೇಕಂದ್ರೆ ನಾನಿಲ್ಲಿ ಕೆಲಸ ಕೇಳೋದಕ್ಕೆ ಬಂದಿದ್ದೀನಿ. ಕೆಲ್ಸನ? ಅಯ್ಯೋ ಸೀರಿಯಸ್? ಇಲ್ಲಿ ಕಸ ಗುಡ್ಸೋಕೆ ನೆಲ ಗುಡ್ಸೋಕೆ ಕೆಲ್ಸ ಇದೆ ಅಂತ ಅಂದ್ಕೊಂಡಿದ್ಯಾ? ಇಂದು ಪ್ರಿನ್ಸ್ ಗ್ರೂಪ್ನ ಎಲ್ಲಾ ಕಾಂಟ್ರಾಕ್ಟ್ ಗಳನ್ನ ರದ್ದು ಮಾಡಿದ್ರೆ ಅವರು ಒಂದು ರಾತ್ರಿಯಲ್ಲಿ ರಸ್ತೆಗೆ ಬರುವ ಪರಿಸ್ಥಿತಿ ಬರಲಿದೆ. ನಿರ್ಧಾರ ಏಕಾಏಕಿ ಹೇಗ್ ತಗೊಳ್ತಾರೆ ಸರ್? ಇಲ್ಲಿ ನಾನು ಈಗ್ಲೇ ನೋಡ್ಬೇಕು. ಸೆಕ್ಯೂರಿಟಿ, ಈ ಇಬ್ಬರನ್ನ ತಕ್ಷಣ ಹೊರ ಕರ್ಕೊಂಡು ಹೋಗಿ. ಗಾರ್ಡ್ ಸಿದ್ಧಾರ್ಥನ ಕೈ ಮಡಚಿ ಅವನನ್ನ ಕೂರಿಸಿದ. ನೋವಿನಿಂದ ಸಿದ್ಧಾರ್ಥ್ ಅಲ್ಲೇ ನಿಂತಿದ್ದ. ಇದನ್ನ ನೋಡಿ ಶರಣ್ಯ ಅವರನ್ನ ಬಿಡಿಸಲು ಮುಂದೆ ಬಂದ್ಲು. ಪ್ಲೀಸ್ 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 ಪ್ಲೀಸ್, ಹೀಗ್ ಮಾಡ್ಬೇಡಿ, ನಾ ಹೋಗ್ತಿದ್ದೀನಿ. ಶರಣ್ಯಾಳ ಕಣ್ಣೀರಿನಿಂದ ತುಂಬಿದ ಮುಖವನ್ನ ನೋಡಿ ಗಾರ್ಡ್ ತಕ್ಷಣ ಸಿದ್ಧಾರ್ಥನ ಕೈಬಿಟ್ಟ. ಆಗ ಅವನಿಗೆ ರಾಜಾರಾಮ್ ಪಂಡಿತ್ನಿಂದ ಕರೆ ಬಂತು. ಸಿದ್ಧಾರ್ಥ್, ನಿನಗ್ ಬುದ್ಧಿ ಇಲ್ವಾ? ಪ್ರಿನ್ಸ್ ಗ್ರೂಪ್ಗೆ ಹೋಗಿ ಏನ್ ಮಾಡಿದ್ಯಾ? ಅವರು ನಮ್ ಎಲ್ಲ ಡೀಲ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ.
ಇನ್ವಿಟೇಷನ್ ಕೊಡಕ್ ಹೋಗಿದ್ಯಾ ಅಥವಾ ತೊಂದರೆ ಕೊಡೋದಕ್ ಹೋಗಿದ್ಯಾ? ಹೇಳು, ಬಾಯ್ ಬಿಟ್ಟು ಮಾತಾಡು. ಅಪ್ಪ, ನಾನು ಏನು ಮಾಡಿಲ್ಲ. ನಾನು ನನ್ನ ಶರಣ್ಯ ಜೊತೆ ಕಾರ್ಡ್ ಕೊಡೋದಕ್ಕೆ ಅಂತ ಬಂದಿದ್ದೆ. ಅದಕ್ಕೂ ಮೇಲೆ ನಾವು ಚೇರ್ಮನ್ನ ನೋಡೂ ಇಲ್ಲ. ಸುಮ್ನೆ ಬಾಯ್ ಮುಚ್ಚು. ನಿನ್ನ ಮೂರ್ಖತನ ನಮಗೆ ಎಷ್ಟು ನಷ್ಟ ಮಾಡಿದೆ ಅಂತ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನಾವು ರಸ್ತೆಗೆ ಬರ್ಬೋದು. ತಕ್ಷಣ ಈಗಿಂದೀಗ್ಲೇ ಅಲ್ಲಿಂದ ಹೊರಟು ಬಾ. ಬನ್ನಿ ಸರ್, ಹೊರಗೆ ಹೋಗೋಣ. ಗೀತಾ ಯಾವಾಗ್ಲೂ ಗೌತಮ್ನನ್ನು ಟೀಕಿಸುವ ಅವಕಾಶ ಮಿಸ್ ಮಾಡೋದಿಲ್ಲ. ಹಾಗೆಯೇ ಗಾಯತ್ರಿ ದೇವಿಯು ಗೀತಾಳನ್ನು ಅವಮಾನಿಸಿದ್ಲು. ಶರಣ್ಯ, ನನಗನ್ನಿಸ್ತಾ ಇದೆ ಎಲ್ಲದಕ್ಕೂ ಕಾರಣ ಗೌತಮ್ ಅಂತ. ಏನ್ ಮಾಡ್ತಾನೆ ಅವ್ನ್? ಏನ್ ಮಾಡಕ್ಕಾಗತ್ತೆ? ಅವ್ನ್ ಸ್ಟೇಟಸ್ ಕ್ಯಾರೆಟ್ಗಿಂತಲೂ ಕಡಿಮೆ. ಆದ್ರೆ ಅವನ ಮನಸ್ಸಿನ ಎಲ್ಲೋ ಒಂದ್ ಕಡೆ ಅನುಮಾನದ ಬೀಜ ಮೊಳಕೆಯೊಡೆದಿತ್ತು. ಇದ್ರ ಹಿಂದೆ ಏನಿದೆ ಅನ್ನೋದು ಖಂಡಿತ ತಿಳ್ಕೊಳ್ಳೇಬೇಕು. ಸಿದ್ಧಾರ್ಥ್ಗೆ ಪಾಠ ಕಲಿಸಿದ ನಂತರ ಗೌತಮ್ ಮನಸ್ಸು ತುಂಬಾ ಸಂತೋಷವಾಗಿತ್ತು. ಮುಂದಿನ ಕ್ಷಣದಲ್ಲಿ ಅವನು ಎಲ್ಲಾ ಡಾಕ್ಯುಮೆಂಟ್ಗಳಿಗೆ ಸಹಿ ಮಾಡಿ ಮನೆಗೆ ಹೊರಟ. ಆದ್ರೆ ಮನೆ ತಲುಪಿದ ಕೂಡ್ಲೆ ಅವನ ನಗುಮುಖ ಕ್ಷಣಾರ್ಧದಲ್ಲಿ ಮಂಕಾಯಿತು. ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿ ಸೋಫಾದ ಮೇಲೆ ಕುಳಿತಿದ್ರು. ಅವಳ ಮುಖಭಾವ ನೋಡಿ ಅನಿಲ್ನ ಚಿಕ್ಕ ಮನೆಗೆ ಬರೋದಕ್ಕೆ ಅವರಿಗೆ ಇಷ್ಟವಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಅನಿಲ್ ಮ್ಯಾನ್ಷನ್ ಬಿಟ್ಟು ನಂತರ ಗಾಯತ್ರಿ ದೇವಿ ಅವನ ಮನೆಗೆ ಕಾಲಿಟ್ಟಿರ್ಲಿಲ್ಲ. ಇಂದು ಅಚಾನಕ್ ಅವರನ್ನ ನೋಡಿ ಗೌತಮ್ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮೂಡಿದ್ವು. ಮರುಕ್ಷಣದಲ್ಲಿ ಅವನು ಅವರ ಕಾಲಿಗೆ ನಮಸ್ಕರಿಸಲು ಮುಂದೆ ಬಂದ. ಗೌತಮ್ನನ್ನ ನೋಡ್ತಾ ಇದ್ದಂತೆಯೇ ಗಾಯತ್ರಿ ದೇವಿ ಮುಖ ತಿರುಗಿಸಿಕೊಂಡ್ರು. ಅವರಿಗೆ ಗೌತಮ್ ಅಷ್ಟಾಗಿ ಇಷ್ಟವಿರಲಿಲ್ಲ. ಹಾಲ್ನಲ್ಲಿ ಒಂದು ಅಸಹಜ ಮೌನ ಆವರಿಸಿತು. ಅತ್ತೆ, ಟೀ. ಗಾಯತ್ರಿ ದೇವಿ ಕಪ್ಪನ್ನ ತೆಗೆದುಕೊಳ್ಳದೆ ಅದನ್ನ ನೋಡ್ತಿದ್ಲು. ಈ ಟೀಯಲ್ಲಿ ಹಾಲ್ಗಿಂತ ಜಾಸ್ತಿ ನೀರೇ ಇದೆ. ನೀನ್ ದಪ್ಪ ಆಗ್ತಾ ಇದ್ಯಾ? ಇದನ್ ತೆಗೆದುಕೊಂಡು ಹೋಗಿ ಡಸ್ಟ್ಬಿನ್ ಅಲ್ಲಿ ಹಾಕು. ಗೀತಾ ಯಾವಾಗ್ಲೂ ಗೌತಮ್ನನ್ನು ಟೀಕಿಸುವ ಅವಕಾಶ ಮಿಸ್ ಮಾಡೋದಿಲ್ಲ. ಹಾಗೆಯೇ ಗಾಯತ್ರಿ ದೇವಿಯು ಗೀತಾಳನ್ನು ಅವಮಾನಿಸಿದ್ಲು. ಎಲ್ರು ಕೇಳಿ, ನಾನ್ ಶರಣ್ಯಳ ಮದ್ವೆಗಾಗಿ ಬಂದಿದ್ದೀನಿ. ನಿಮಗೆ ಕಾರ್ಡ್ ಕೊಡೋದಕ್ಕೆ ಬಂದಿದ್ದೀನಿ. ನಿಜ ಹೇಳ್ಬೇಕಂದ್ರೆ ನೀವು ಮದ್ವೆಗೆ ಬರಬಾರ್ದು ಅನ್ಸಿತ್ತು. ಆದ್ರೆ ಪಾರ್ಟಿಗೆ ಬರೋದ್ ಜನ, ಯಾಕಂದ್ರೆ ನೀವು ನಮ್ಮ ಹೆಸರನ್ನ ಸಮಾಜದಲ್ಲಿ ತುಂಬಾ ಫೇಮಸ್ ಮಾಡಿದ್ದೀರಲ್ಲ. ಹೀಗೆ ಹೇಳುತ್ತಾ ಗಾಯತ್ರಿ ದೇವಿ ಅನ್ವಿತಾ ಮತ್ತು ಗೌತಮ್ ಕಡೆ ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಕೋಪ ತುಂಬಿತ್ತು. ಮದ್ವೆಗೆ ಬನ್ನಿ, ಆದ್ರೆ ಖಾಲಿ ಕೈಯಲ್ಲಿ ಬರಬೇಡಿ. ದುಬಾರಿ ಉಡುಗೊರೆ ತರಬೇಕು. ಅನಿಲ್ನ ಸಹೋದರ ನಿರಂಜನ್ ಶರಣ್ಯಾಗೆ 35 ಲಕ್ಷ ರೂಪಾಯಿ ಕಾರನ್ನ ಗಿಫ್ಟ್ ಕೊಡ್ತಿದ್ದಾನೆ. ನಿಮಗಷ್ಟು ದುಬಾರಿ ಕಾರ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತು. ಆದ್ರೂ 5 ಲಕ್ಷ ರೂಪಾಯಿ ಮೌಲ್ಯದ ನೆಕ್ಲೆಸ್ ಆದ್ರೂ ಕೊಡಿ. ಇದನ್ನು ಕೇಳಿ ಅನ್ವಿತಾ ಬೆಚ್ಚಿ ಬಿದ್ಲು. ಏಕೆಂದ್ರೆ ಅವಳು ಕುಟುಂಬದ ಎಲ್ಲಾ ಸೇವಿಂಗ್ಸ್ ಹಣವನ್ನ ಗೌತಮ್ ಸ್ನೇಹಿತನಿಗೆ ಕೊಟ್ಟಿದ್ಲು. ಇಲ್ಲ ಅಜ್ಜಿ, 5 ಲಕ್ಷ ರೂಪಾಯಿ ತುಂಬಾ ಜಾಸ್ತಿ ಆಯ್ತು. ನಾವ್ ಅಷ್ಟು ದುಬಾರಿ ಉಡುಗೊರೆ ತರೋದಕ್ಕೆ ಸಾಧ್ಯ ಇಲ್ಲ. ಹೌದು ಅತ್ತೆ, ನೋಡಿ ಮನೆ ಬಳಿ ಯಾವುದೇ ಸೇವಿಂಗ್ಸ್ ಹಣ ಇಲ್ಲ. ಇಷ್ಟು ದುಬಾರಿ ಉಡುಗೊರೆ ತರೋದು ನಿನ್ ಕಿಡ್ನಿ ಮಾರಿ ಆದ್ರೂ ಸರಿ, ನಿನ್ ಮನೆ ಮಾರಿ ಆದ್ರೂ ಸರಿ, ನನಗೇನು ಗೊತ್ತಿಲ್ಲ. ಆದ್ರೆ ಉಡುಗೊರೆ ಕನಿಷ್ಠ 5 ಲಕ್ಷ ರೂಪಾಯಿ ಮೌಲ್ಯದಾಗಿರ್ಬೇಕು. ಗಾಯತ್ರಿ ದೇವಿಯ ಕೋಪದ ಧ್ವನಿ ಕೇಳ್ತಾ ಇದ್ದಂತೆಯೇ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳಲಾರಂಭಿಸಿದ್ರು. ಮಾತು ಮುಗಿಸಿದ ಬಳಿಕ ಗಾಯತ್ರಿ ದೇವಿ ಕೋಪದಿಂದ ಮನೆ ಬಿಟ್ಟು ಹೊರಟು ಹೋದ್ಲು. 5 ಲಕ್ಷನ 5 ರೂಪಾಯಿ ಅಂತ ಹೇಳ್ತಾ ಇದಾರೆ. ಶರಣ್ಯಳ ಮದ್ವೆಗೆ ಇಷ್ಟು ತಯಾರಿ ಮಾಡ್ತಿದ್ದಾರ. ಅನ್ವಿತಾ ಮದ್ವೆ ಸಮಯದಲ್ಲಿ ಎಲ್ರು ಎಲ್ಲಿ ಹೋಗಿದ್ರು? ಹೌದು, ಇಲ್ಲ, ಅನ್ವಿತಾ ನಿನ್ನ ಮದ್ವೆಗೆ ಬಂದ ಪ್ರತಿಯೊಬ್ರು
ಪ್ರತಿಯೊಬ್ರು ಕವರನ್ನ ನಾನು ತೆರೆದು ನೋಡಿದೀನಿ. ಯಾರು 5,000ಕ್ಕಿಂತ ಹೆಚ್ಚು ಹಣ ಹಾಕಿರ್ಲಿಲ್ಲ. ಎಲ್ರು ಬಂದು ಉಚಿತವಾಗಿ ಊಟ ಮಾಡಿ ಹೋದ್ರು. ಈಗ ಶರಣ್ಯಾಳ ಮದ್ವೆಗೆ 5 ಲಕ್ಷದ ಉಡುಗೊರೆ, 30 ಲಕ್ಷದ ಕಾರ್ ಅಂತೆ. 30 ಲಕ್ಷದ ಕಾರ್ ಬಗ್ಗೆ ದೇವ್ರಿಗೆ ಗೊತ್ತು. ಇದು ಯಾವ ರೀತಿ ನಾಟಕ? ಹೌದು, ಆದ್ರೆ ಗೀತಾ, ಅಮ್ಮ ಹೀಗೆ ಹೇಳಿದ್ಮೇಲೆ ನಾವು ಕೊಡ್ಲೇಬೇಕು ಅಲ್ವಾ? ಏನ್ ಕೊಡ್ಬೇಕು? ನಿಮಗ್ ಬುದ್ಧಿ ಇದ್ಯಾ? ಇಲ್ಲ ತಲೆಯಿಂದ ಬ್ರೈನ್ ಮಾಯವಾಗಿದ್ಯಾ? ನೀನು ಮಾಹಿತಿಗಾಗಿ ಹೇಳ್ತೀನಿ, ನಮಗಿನ್ನೂ 27 ಲಕ್ಷ ರೂಪಾಯಿ ಸಾಲ ಇದೆ. ಅಷ್ಟು ದುಬಾರಿ ಉಡುಗೊರೆ ತರೋ ಹಣ ಎಲ್ಲಿಂದ ಬರುತ್ತೆ? ಅಮ್ಮ ಎಷ್ಟು ಕೋಪದಲ್ಲಿದ್ದಾರೆ ಅಂತ ನೀನ್ ನೋಡ್ಲಿಲ್ವಾ? ಒಂದ್ ಕೆಲ್ಸ ಮಾಡೋಣ, ಈ ಮನೆ ಅಡ ಇಟ್ರಾಯ್ತು. ಆ ಹಣದಲ್ಲಿ ನೆಕ್ಲೆಸ್ ಕೂಡ ಸೇರಿಸ್ಬೋದು. ಉಳಿದಿದ್ದ ಹಣನ ಗೌತಮ್ ಸ್ನೇಹಿತಂಗ್ ಕೊಡ್ಬೋದು. ಏನು? ನೀವ್ ಎಲ್ಲಿ ಕುಳಿತು ಏನ್ ಮಾತಾಡ್ತಾ ಇದ್ದೀರಾ? ಶರಣ್ಯಾಳ ಮದ್ವೆಗೆ ದುಬಾರಿ ಉಡುಗೊರೆ ಕೊಡೋದಕ್ಕೆ ನಿಮ್ ಮನೆ ಮಾರ್ಟ್ಗೇಜ್ ಇಡೋದು ಸಾಧ್ಯನೇ ಇಲ್ಲ. ಹೌದು, ಅಜ್ಜಿಯ ಈಗೋಗಾಗಿ. ಹಾಗಾದ್ರೆ ನಾವ್ ಎಲ್ಲಿರ್ಬೇಕು? ರಸ್ತೆಲಾ? ಹೀಗೆ ಹೇಳುತ್ತಾ ಗೀತಾ ಕೋಪದಿಂದ ಅನಿಲ್ ಮತ್ತು ಗೌತಮ್ ಕಡೆ ನೋಡಿದ್ಲು. ಅನ್ವಿತಾ, ನನ್ ಬಳಿ ಸ್ವಲ್ಪ ಹಣ ಇದೆ. ಕಡಿಮೆ ಬೆಲೆಯ ನೆಕ್ಲೆಸ್ ಖರೀದಿಸೋಣ. ಸರಿ ಅಮ್ಮ, ಏನೇ ಆಗ್ಲಿ ಮಾರ್ಕೆಟಲ್ಲಿ ಸಿಂಪಲ್ ಮತ್ತೆ ಕಾಸ್ಟ್ಲಿ ಡಿಸೈನ್ಸ್ ಗಳಿರ್ಲೇಬೇಕು. ಐನೋ. ಗೌತಮ್, ಕಾರ್ ತಗೋ, ಹೋಗೋಣ. ಸ್ವಲ್ಪ ಸಮಯದಲ್ಲೇ ಎಲ್ಲರೂ ಹಳೆಯ ಮಾರುಕಟ್ಟೆ ಕಡೆ ಹೊರಟ್ರು. ಗೌತಮ್ ಹಳೆಯ ಮಾರುಕಟ್ಟೆಯಲ್ಲಿರುವ ದೊಡ್ಡ ಆಭರಣ ಅಂಗಡಿಯ ಮುಂದೆ ಕಾರ್ ನಿಲ್ಲಿಸಿದ. ಅದು ಅಲ್ಲಿನ ಬಹಳ ಪ್ರಸಿದ್ಧ ಜ್ಯುವೆಲರಿ ಅಂಗಡಿ. ಅನ್ವಿತಾಗೆ ತನ್ನ ಬಜೆಟ್ ನೆನಪಾಯ್ತು. ಅದು ಬಹುಶಃ ಶೂನ್ಯಕ್ಕೆ ಸಮಾನವಾಗಿತ್ತು. ಆದ್ರೆ ಸ್ವಲ್ಪ ಯೋಚಿಸಿದ ಬಳಿಕ ಎಲ್ಲರೂ ಅಂಗಡಿಯೊಳಗೆ ಹೋದ್ರು. ಏ ಬಾಯ್, ಬೇಗ ಮಾಡು, ಗ್ರಾಹಕರು ಬರೋ ಸಮಯ ಆಗಿದೆ. ಅವರು ಅಂಗಡಿಯೊಳಗೆ ಕಾಲಿಟ್ಟ ತಕ್ಷಣ ಒಬ್ಬ ವ್ಯಕ್ತಿ ಎಲ್ಲರನ್ನೂ ನಗುಮುಖದಿಂದ ನೋಡಿದ. ಬನ್ನಿ ಮೇಡಮ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ತೋರ್ಸ್ಲಿ ಹೇಳಿ? ನಾವೊಂದು ನೆಕ್ಲೆಸ್ ಮತ್ತೆ ಸ್ವಲ್ಪ ಕಿವಿಯೋಲೆಗಳನ್ನ ನೋಡ್ಬೇಕಾಗಿತ್ತು. ಹೌದು, ಹಾ ನೋಡಿ ಮೇಡಮ್, ಇದು ಚೋಕೋರ್ ಡಿಸೈನ್. ಇಷ್ಟ ಆಗ್ಲಿಲ್ವಾ? ಒಂದ್ ನಿಮಿಷ ಇರಿ. ಅನ್ವಿತಾ ನೋಡದೇ ಇರೋ ಮೊದ್ಲೇ ಪ್ರತಿಯೊಂದು ನೆಕ್ಲೆಸ್ನ ಬೆಲೆ ಎಷ್ಟಿರಬಹುದು ಅಂತ ಅಂದಾಜು ಮಾಡ್ತಾ ಇದ್ಲು. ಎಲ್ಲಾ ನೆಕ್ಲೆಸ್ಗಳು ಅನ್ವಿತಾ ಬಜೆಟ್ಗೆ ಮೀರಿದ್ವು. ಇದನ್ನು ಗೌತಮ್ ಕೂಡ ಅರ್ಥ ಮಾಡ್ಕೊಂಡ. ಇಷ್ಟೆಲ್ಲಾ ನೋಡಿದ್ರೂ ಅನ್ವಿತಾಗೆ ಯಾವುದೂ ಇಷ್ಟವಾಗಿರ್ಲಿಲ್ಲ. ಇದನ್ನು ನೋಡಿ ಅಂಗಡಿ ಮಾಲೀಕ ಸಂಪೂರ್ಣವಾಗಿ ಬೇಸರಗೊಂಡ. ಗೌತಮ್ ಮತ್ತು ಅನ್ವಿತಾ ಸನ್ನೆಗಳಲ್ಲಿ ಮಾತಾಡ್ತಾ ಇರೋದನ್ನ ನೋಡಿ ಅವನಿಗೆ ಇದು ಮೋಸದ ಪ್ರಕರಣವಾಗಿರಬಹುದು ಅನ್ನಿಸ್ತು. ಅವನು ತಕ್ಷಣ ಹೊರಗಡೆ ನಿಂತಿದ್ದ ಗಾರ್ಡ್ಗಳಿಗೆ ಸೂಚನೆ ನೀಡಿದ. ಅವರು ಕೂಡ್ಲೇ ಒಳಗ್ ಬಂದು ಅನ್ವಿತಾ, ಗೌತಮ್ ಮತ್ತು ಗೀತಾ ಮೇಲೆ ಕಣ್ಣಿಟ್ರು. ಇದನ್ನ ನೋಡಿ ಅನ್ವಿತಾ ಮತ್ತು ಗೀತಾ ಭಯಗೊಂಡ್ರು. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.